ನಾನು ಜಂಬೂರಿ ಬಸವರಾಜು, ಕರ್ನಾಟಕ ರಾಜ್ಯ ಆದಿವಾಸಿ ಕಾರ್ಯದರ್ಶಿ. ಈಗ ನಮ್ಮ ಸಂಘಟನೆಯಿಂದ 1992 ಕೂಡ ನಿರಂತರವಾಗಿ ಏನು ಈ 101 ಸಬ್ಕಾಸ್ಟ್ಗಳ ಶೆಡ್ಯೂಲ್ ಕಾಸ್ಟ್ ಅಲ್ಲಿ ಅಲ್ಲಿ ಬಹಳ ಕೆಳ ಹಂತದಲ್ಲಿರುವಂತ ಕೆಳಮಟ್ಟದಲ್ಲಿರುವಂತ ಮಾದಿಗ ಸಮುದಾಯಕ್ಕೆ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಮೀಸಲಾತಿ ಕೊಡಬೇಕು ಅನ್ನುವಂತ ಒತ್ತಾಯ ಮಾಡ್ತಾ ಹೋಗಿದ್ದೀವಿ. ಇದನ್ವಯ ನಮ್ಮ ಪರವಾಗಿ 2024 ಆಗಸ್ಟ್ 1ನೇ ತಾರೀಕು ಏನು ಸುಪ್ರೀಂ ಕೋರ್ಟ್ 7 ಜಡ್ಜಸ್ ಬೆಂಚ್ ತೀರ್ಪು ನಮ್ಮ ಪರವಾಗಿ ನೀಡಿತ್ತು. ಅದನ್ವಯ ಈ ರಾಜ್ಯ ಸರ್ಕಾರ 2 ವರ್ಷ ಅಂದ್ರೆ ಆಗಸ್ಟ್ 25ನೇ ಇಸ್ವಿ 19ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಇದನ್ನ ಅನುಷ್ಠಾನ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸೊ ಅದನ್ನ ಸದನದಲ್ಲಿ 2 ಸದನದಲ್ಲಿ ಮೇಲ್ಮನೆ ಮತ್ತು ಕೆಳಮನೆ 2 ಸದನದಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಗೌರವ ಕೂಡ ಅಂಕಿತ ಹಾಕಿದ್ದಾರೆ. ಇಷ್ಟಾದ್ರೂ ಕೂಡ ಈಗ ಇತ್ತೀಚೆಗೆ ಏನು 56,432 ಹುದ್ದೆಗಳನ್ನ ಫಿಲಪ್ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಸರ್ಕಾರ ತಗೊಂಡಿದೆ. ಅದರಲ್ಲಿ ಈಗ ಒಳ ಮೀಸಲಾತಿ ಅನ್ವಯ ಮಾಡಬೇಕಾದ್ರೆ ನಮ್ಮ ಅರ್ಥೋತ್ತಾಯ. ಯಾವುದೇ ಕಾರಣಕ್ಕೂ ಮೊದಲಿಗೆ ಕೆಲವು 2022ನೇ ಇಸ್ವಿಯಲ್ಲಿ ಇದ್ದಂತ ಆದೇಶ ಪ್ರಕಾರ ಫಿಲಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾವು ಧಿಕ್ಕರಿಸ್ತಾ ಇದೀವಿ. ಅದರಿಂದ ನಮ್ಗೆ ನ್ಯಾಯ ಸಿಗೋದು ಮತ್ತೆ ಅನ್ಯಾಯ ಆಗುತ್ತೆ. ಅದರಿಂದ ಈ ಏನು 56,432 ಹುದ್ದೆಗಳು ಫಿಲಪ್ ಮಾಡ್ತಾರೆ ಅದರಲ್ಲಿ ಒಳ ಮೀಸಲಾತಿಯನ್ನು ಅನ್ವಯ ಮಾಡಲೇಬೇಕು. ಸೊ ಅದರಲ್ಲಿ ನಮ್ಗೆ ಸೇರ್ಬೇಕಂತ ನೀವೇನಾದ್ರು 50% ಮಿತಿ ಒಳಗಡೆ ಮಾಡಿದ್ರೆ ನಮ್ಗೆ 5% ಕೊಟ್ಬಿಡಿ. ಕೆಲವೆಲ್ಲ ಬೇಡ ಅಂತ ಹೇಳ್ತಾರೆ, ಬೇಡ ಅಂತಿದ್ದಾರೆ. 6% 6% ಹೇಳ್ಬಿಡಿ. 6% ಬರುತ್ತೆ. ಸಹಜವಾಗಿ 6 ಮಾಡೋದು 15ಕ್ಕೆ 6 ಮಾಡ್ಯಾವ್ರಿ. ಆಯ್ತು, ನಮ್ಗೆ 6% ಬದಿಗೊತ್ತಿ ಮಾಲೀಕರಿಗೆ ಪ್ರತ್ಯೇಕವಾಗಿ 6% ಬಿಟ್ಟು ಮಿಕ್ಕಿದ್ದು ನೀವು ತಗೊಳ್ಳಿ. ಮಿಕ್ಕಿದ ಉಳಿದಂತೆ ಯಾರು ನಮ್ಮ ಬೆಳಗ್ಗೆ ಇರ್ಬೋದು ಅಥವಾ ಕೊಲಂಬೋ ಸಮಾಜ ಇರ್ಬೋದು ಅವ್ರ್ಯಾರು ನಮಗೆ ಬೇಡ ಇದು ಅವೈಜ್ಞಾನಿಕ ಅನ್ನೋದಾದ್ರೆ ನಮ್ಗೆ ಮಾಲೀಕರಿಗೆ ನೀವು 6% ಕೊಟ್ಬಿಡಿ. ಮಿಕ್ಕಿದ್ ನೀವು ಉಳಿಸ್ಕೊಂಡು ಅದನ್ನೆಲ್ಲ ನೀವು ಅದರಲ್ಲಿ ಹಂಚ್ಕೊಳ್ಳಿ ಅನ್ನುವಂತ ಒಂದು ಅಭಿಪ್ರಾಯ. ಮತ್ತೆ ಎರಡನೇ ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ನಾವು ಇದೇ ತಿಂಗಳ 25ನೇ ತಾರೀಕು ಇಡೀ ರಾಜ್ಯದ ಎಲ್ಲ 31 ಜಿಲ್ಲೆಗಳಿಂದ ನಾವು ರ್ಯಾಲಿ ಮಾಡ್ತಾ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋಗಿ ನಾವು ಮನವಿ ಪತ್ರವನ್ನು ಕೊಡ್ತೀವಿ. ಹಾಗೆ ಇಲ್ಲೂ ಕೂಡ ಇಲ್ಲಿ ಮೋದಿ ಸರ್ಕಲ್ ಇಂದ ವಿಧಾನಸೌಧ ಹೋಗಿ ಮತ್ತೆ ಮುಖ್ಯಮಂತ್ರಿಗಳು ಕೂಡ ಮನವಿ ಕೊಟ್ಟು ಮುಖ್ಯಮಂತ್ರಿ ಮನೆಗೂ ಕೂಡ ಬದುಕಿ ಹಾಕಿ ನಾವು ಈ ಮನವಿಯನ್ನ ಸಲ್ಲಿಸಿ ಈ ಒಂದು ಹಕ್ಕನ್ನು ಮಾಡ್ತೀವಿ. ಈಗ ಏನ್ ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ, ಯಾಕಂದ್ರೆ ರಿಪೀಟ್ ಆಗೋದ ಈಗ ಏನ್ 35 ವರ್ಷಗಳಿಂದ ನಾವು ಒಳ ಮೀಸಲಾತಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆ ಹೋರಾಟಗಳು ಯಾವುದೇ ಸರ್ಕಾರ ತಗೊಂಡಿಲ್ಲ. ತಗೋದ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಗಮನಿಸಿ ಇವ್ರಿಗೆ ಅನ್ಯಾಯ ಆಗಿದೆ, ಇವರಿಗೆ ಅನುಕೂಲ ಮಾಡ್ಬೇಕು ಅಂತಕ್ಕಂಥ ಒಂದೇ ನಿರ್ಧಾರ ತಗೊಂಡು ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದೆ. ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ನಾವು 2 ವರ್ಷಗಳಿಂದ ಒತ್ತಾಯ ಮಾಡಿದ್ರು ಕೂಡ ಅವರು ಸರ್ಕಾರ ಗಮನ ತಗೊಳ್ತಾ ಇಲ್ಲ. ನಾವ್ ಎಷ್ಟು ಸುಮಾರು ಹಕ್ಕೊತ್ತಾಯಗಳು ಮಾಡ್ಕೊಂಡು ಬಂದ್ರು ಕೂಡ ಸರ್ಕಾರ ಗಮನಕ್ಕೆ ಬರ್ತಾ ಇಲ್ಲ, ಅವ್ರು ತಗೊಳ್ತಾನೆ ಇಲ್ಲ. ಸರ್ಕಾರಕ್ಕೆ ಏನಾಗಿದ್ದಾರೆ, ಅವ್ರಿಗೆ ಕಣ್ಣು ಕಾಣ್ತಾ ಇಲ್ವೋ ಅಥವಾ ಕಿವಿ ಕೇಳಿಸ್ತಾ ಇಲ್ವೋ ಗೊತ್ತಾಗಿಲ್ಲ. ಅಷ್ಟು ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ, ಅವ್ರಿಗೆ ಕಿವಿ ಕೇಳಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ. ಹಿಂಗಾಗಿದೆ ಸರ್ಕಾರ. ನಾವೇನು 35 ವರ್ಷಗಳ ಹೋರಾಟ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಆದೇಶದಂತೆ ನಾವು ಯಾರಿಗೂ ನಾವು ತಿರಸ್ಕಾರ ಮಾಡಲ್ಲ. ನಮಗೆ ಸರ್ಕಾರ ಏನು ಸರ್ಕಾರ ಏನ್ ಮಾಡ್ಬೇಕು, ಈ ಒಳ ಮೀಸಲಾತಿ ಜಾರಿ ಮಾಡ್ಬೇಕಾದ್ರೆ ಏನ್ 56,432 ಸೀಟ್ ಏನ್ ತಗೊಳ್ತಾ ಇದೀವಿ ಅದರಲ್ಲಿ ಒಳ ಮೀಸಲಾತಿ ಅನ್ವಯ ಮಾಡಿ ನೀವು ಅದನ್ನ ತುಂಬಬೇಕು. ಇಲ್ಲ ಅಂತಂದ್ರೆ ಏನು 27/2/26 ಏನು ಸರ್ಕಲ್ ಹೊರಡಿದ್ರೆ ಅದನ್ನ ಇಮಿಡಿಯೇಟ್ಲಿ ಸ್ಟಾಪ್ ಮಾಡ್ಬೇಕು. ಇದೇ ನಮ್ಮ ಒತ್ತಾಯ. ಅದನ್ನ ಸ್ಟಾಪ್ ಮಾಡ್ಬೇಕು. ಮತ್ತೆ ಒಳ ಮೀಸಲಾತಿ ಅನ್ವಯ ಮಾಡಿಕೊಂಡು 56,000 ಹುದ್ದೆಗಳು ತುಂಬಬೇಕು ಅಂತ ನಮ್ಮ ಒತ್ತಾಯ. ಇದು ಮಾಡದ ಪಕ್ಷದಲ್ಲಿ ನಾವೇನು 12ನೇ ತಾರೀಕು ಪ್ರತಿಭಟನೆ ಮಾಡಿ ಬೃಹತ್ತಾಕಾರ ಪ್ರತಿಭಟನೆ ಮಾಡಿ ಏನು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಬೇಕು ಅಂತ ಮಾಡಿದ್ವಿ. ಆದ್ರೂ ಅದನ್ನು ಕೂಡ ಅವರು ಏನು ರೇಟಿಂಗ್ ಅಲ್ಲಿ ಕೊಟ್ಟಿಲ್ಲ ನಮ್ಗೆ ಇದುವರೆಗೆ. ಅದರಿಂದ 22ನೇ ತಾರೀಕು ನಾವು ಮಾಡ್ತೀವಿ ಅಂತ 4 ಜನ ಮಂತ್ರಿಗಳು ಬಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಅಷ್ಟೇ, ರೇಟಿಂಗ್ ಅಲ್ಲಿ ಕೊಟ್ಟಿಲ್ಲ. ಆ ಆಶ್ವಾಸನೆ ಮೇರೆಗೆ ಏನ್ ಸರ್ಕಾರದ ಪರವಾಗಿ ಬಂದಿದ್ದ 4 ಜನ ಮಂತ್ರಿಗಳು ಏನ್ ಆಶ್ವಾಸನೆ ಕೊಟ್ಟಿದ್ರಿ ಅದನ್ನ 22ನೇ ತಾರೀಕು ನೀವು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಇನ್ನು ಮುಂದೆ ಏನು ಶಾಂತಿಯುತವಾಗಿ ಕಾನೂನು ಪ್ರಕಾರ ಏನ್ ಮಾಡ್ಕೊಂಡ್ ಬರ್ತಾ ಇದ್ದ ಪ್ರತಿಭಟನೆಗಳು ಇದು ವಿಭಿನ್ನವಾಗಿ ಮಾಡ್ಬೇಕಾಗತ್ತೆ. 27 ಆದ ನಂತರ ಅದಕ್ಕೆಲ್ಲ ಸರ್ಕಾರ ಬದಲಾಗಬೇಕಾಗುತ್ತೆ. ಏನಾದ್ರೂ ಹೈಟಾದ್ರೆ ಘಟನೆಗಳಾದಾಗ ಏನಾದ್ರೂ ಲಾಸ್ ಆದಾಗ ಸರ್ಕಾರ ಜವಾಬ್ದಾರಿ ತಗೊಳ್ಬೇಕಾಗುತ್ತೆ. ಇದು ಸರ್ಕಾರನೇ ಅದಕ್ಕೆ ಹೊಣೆ ಆಗ್ಬೇಕಾಗುತ್ತೆ. ಅದರಿಂದ 22ನೇ ತಾರೀಕು ಮಾಡಲೇಬೇಕು. ಆ ಒಂದು 25ನೇ ತಾರೀಕು ನಾವು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿ ಕೊಟ್ಟು ಪ್ರತಿಭಟನೆ ಮಾಡಿ ಬೆಂಗಳೂರಿನಲ್ಲಿ ಮೋದಿ ಸರ್ಕಾರದಿಂದ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸ ಇಟ್ಕೊಂಡಿದ್ದೀವಿ. ಅದಕ್ಕೆ ದಯಮಾಡಿ ತಾವು ಸಹಕಾರ ಮಾಡಿ ಈ ಪತ್ರಿಕೆಯವರು ಎಲ್ಲ ನಮ್ಮ ಸಮುದಾಯದ ಒಂದು ಮನವಿ ಮಾಡ್ಕೊಳ್ತಾ ಇದೀವಿ. ಆ ಮನವಿ ನಾವೆಲ್ಲ ಪ್ರಚಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ.
ಈ